ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಕಾಂಗ್ರೆಸ್ನ ನಾಯಕರು ಧರಣಿ ಕೂತಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಬೇಕು, ನ್ಯಾಯವನ್ನ ಕೊಡಿಸಬೇಕು ಮಹಿಳೆಯರಿಗೆ ಅಂತ ಈಗ ಧರಣಿ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡ ಎಸ್ ಮನೋಹರ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇರುವಂತದ್ದು. ಪ್ರಜ್ವಲ್ ರೇವಣ್ಣ ಪ್ರತಿಕೃತಿಗೆ ಪೊರಕೆಯನ್ನ ಹೊಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾರ್ಪಿಂಗ್ ಮಾಡಿ ಅಂತ ಒಂದ್ ಕಡೆಯಲ್ಲಿ ಜೆಡಿಎಸ್ ನಾಯಕರು ಹೇಳ್ತಾ ಇರುವಂತದ್ದು. ಆದರೆ ಇದ್ರ ಜೊತೆಗೆ ಈಗ ಕಾಂಗ್ರೆಸ್ ನಾಯಕರು ಪ್ರಜ್ವಲ್ ರೇವಣ್ಣ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಮುಖವಾಡ ಹಾಕಿ ಅಣುಕು ಪ್ರದರ್ಶನ ಕೂಡ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣನಿಗೆ ಧಿಕ್ಕಾರ ಕೂಗಿದ್ದಾರೆ ಕೈನ ಕಾರ್ಯಕರ್ತರು. ಸ್ವಲ್ಪ ಈ ಕಡೆ ತಿರುಗಿಸಿ ಮೇಡಮ್, ಈ ಕಡೆ ತಿರುಗಿಸಿ ಮೇಡಮ್, ಈ ಕಡೆ ಹಾಸನ ಸಂಸದ ಕಾಂಗ್ರೆಸ್ ಕಾರ್ಯಕರ್ತರು ಕೇರಳಿ ಪ್ರತಿಭಟನೆಗೆ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಸನ ಸಂಸದ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಇಂಥದ್ದೊಂದು ದೌರ್ಜನ್ಯ ನಡೆದ್ರೆ ಮಹಿಳಾ ಆಯೋಗ ಮೊದಲು ಧ್ವನಿ ಎತ್ತುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಮಹಿಳಾ ಆಯೋಗ ಇರೋದೇ ಸಂತ್ರಸ್ತರ ಪರವಾಗಿ, ಅವರ ಧ್ವನಿಯಾಗಿ, ಅವರ ಶಕ್ತಿಯಾಗಿ ನಿಂತ್ಕೊಳ್ಳೋದೇ ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಈ ವಿಡಿಯೋ ಬಗ್ಗೆ ನಮ್ಮ ಮಹಿಳಾ ಆಯೋಗಕ್ಕೆ ದೂರು ಬಂದ ತಕ್ಷಣವೇ ನಾನು ಪ್ರೆಸ್ ಮೀಟ್ ಮಾಡಿ ಆ ಸೂಕ್ಷ್ಮತೆಯನ್ನು ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ 3 ಜನರಿಗೂ ನಾನು ಪತ್ರ ಬರೆದೆ. ಇದನ್ನು SITಗೆ ಒಪ್ಪಿಸ್ಬೇಕು ಅಂತ ಸ್ಪೆಷಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಪತ್ರದಲ್ಲಿ ಬರೆದಿದ್ದೀನಿ. ಸೊ 3 ದಿನಗಳ ನಂತರ ನಿನ್ನೆ ಮುಖ್ಯಮಂತ್ರಿಗಳು ಅದನ್ನು SITಗೆ ಒಪ್ಪಿಸಿದ್ದಾರೆ. ಸಂತ್ರಸ್ತೆ ನಿನ್ನೆ ದೂರನ್ನು ಸಹ ದಾಖಲು ಮಾಡಿದ್ದಾರೆ. ಸೊ ಆ ದೂರಿನ ಹಿನ್ನೆಲೆಯಲ್ಲಿ ಹಾಸನ SP ಅವರಿಗೆ ನಾನು ಮಾತಾಡಿದೆ. ಆ ದೂರನ್ನು ಸಹ ಅವರಿಗೆ ಕಳಿಸ್ಕೊಟ್ಟೆ. ಈಗ ಅದೆಲ್ಲ ತನಿಖೆ ಎಲ್ಲ ಸ್ಟಾರ್ಟ್ ಆಗಿದೆ. ಸಂತ್ರಸ್ತೆ ಅವ್ರು ಎಲ್ಲಿದ್ದರೋ ಅಲ್ಲಿಂದನೇ ನನಗೆ ದೂರನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಆಯೋಗ ಯೂಶ್ವಲಿ ಬರಬೇಕು ಅವರು, ಯಾಕಂದರೆ ಆ ಹೆಣ್ಣು ಮಗಳು ಯಾವ ವಾತಾವರಣದಲ್ಲಿ ಇರ್ತಾಳೆ, ಯಾವ ಒಂದು ಸ್ಥಿತಿಯಲ್ಲಿರ್ತಾಳೆ ಅಂತ ನಮಗೆ ಗೊತ್ತಿರಲ್ಲ. ಸಂತ್ರಸ್ತೆ ದೂರನ್ನು ಆಯೋಗಕ್ಕೆ ಕಳಿಸ್ಕೊಡ್ಬೋದು ಮೇಲ್ ಮುಖಾಂತರ, ಅಥವಾ ನನ್ನ ನಂಬರ್ ಇದ್ದರೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಾಗ ನಾವು ಅದರ ಸೂಕ್ಷ್ಮತೆಯನ್ನು ತಿಳ್ಕೊಂಡು ನಾವು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತೀವಿ. ಸೊ ಇಮಿಡಿಯೇಟ್ಲಿ ಪೊಲೀಸಿಗೆ ಫೋನ್ ಮಾಡಬೇಕಾ, ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತೀನಿ ನಾನು. ಸೊ ಹಾಗಾಗಿ ಸಂತ್ರಸ್ತೆ ದೂರ ಬಂದ ತಕ್ಷಣವೇ ನಾನು SP ಹಾಸನ್ನು ಮತ್ತು ಗೃಹ ಸಚಿವರು ಮುಖ್ಯಮಂತ್ರಿಗಳು 3 ಜನರಿಗೂ ಕಳಿಸ್ಕೊಟ್ಟೆ. ಸೊ ಅದಾಗಿದ್ದ ಸ್ವಲ್ಪ ಸಮಯಕ್ಕೆ ಒಂದು 2-3 ತಾಸಲ್ಲೇ ಮುಖ್ಯಮಂತ್ರಿಗಳು ಇದನ್ನು SIT ತನಿಖೆಗೆ ಒಪ್ಪಿಸಿದ್ರು. ಮೇಡಮ್, ಎಷ್ಟು ಜನ ಮಹಿಳೆಯರಿಗೆ ದೌರ್ಜನ್ಯ ಆಗಿದೆ, ಎಷ್ಟು ಜನ ದೂರು ನೀಡಿದ್ದಾರೆ? ಒಂದಿಷ್ಟು ಜನ ಮುಂದೆ ಬರೋಕ್ಕೆ ಹೆದರ್ಕೊಳ್ತಾರೆ, ಒಂದಿಷ್ಟು ಆತಂಕ, ನಾವು ಭಯದಿಂದ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಷ್ಟು ದೂರ ಬಂದಿದ್ದಾವೆ ಅಂತ?
ದೂರು ದಾಖಲಾಗಿರೋದು ಒಬ್ಬರೇ ಸಂತ್ರಸ್ತೆಯಿಂದ. ಎಷ್ಟು ಜನ ದೌರ್ಜನ್ಯ ಆಗಿದೆ? ಅದು ನನಗೆ ಅಂಕಿ ಸಂಖ್ಯೆಗಳು ಗೊತ್ತಿಲ್ಲ, ಬಟ್ ಸುಮಾರಿದ್ದಾವೆ. ಮತ್ತು ಎಲ್ಲ ಮಹಿಳೆಯರಿಗೆ, ಅಲ್ಲಿ ಸಂತ್ರಸ್ತರಿಗೆ, ನಾನು ಅಸಹಾಯಕ ಹೆಣ್ಮಗಳು ಮಹಿಳೆಯರು ಇದರಲ್ಲಿ ಕಾಣ್ತಾರೆ ತುಂಬಾನೇ. ನೋಡಿದ್ರಲ್ಲ, ನೊಂದ ಮಹಿಳೆಯರ ಪರ ಇರೋದೇ ಮಹಿಳಾ ಆಯೋಗ. ನಾವು ಸದಾಕಾಲ ಇರ್ತೀವಿ, ನೊಂದವರ ಕಣ್ಣೋರಿಸೋದಷ್ಟೇ ಅಲ್ಲ, ನ್ಯಾಯ ಕೂಡ ಕೊಡಿಸ್ತೀವಿ ಅನ್ನೋ ಮಾತನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದರು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸದ್ಯಕ್ಕೆ ಡಿಜಿ ಮೇಲುಸ್ತುವಾರಿಯಲ್ಲಿ ತನಿಖೆ ನಡೆಸಲಿಕ್ಕೆ ಎಸ್ಐಟಿ ತಂಡ ರಚನೆಯಾಗಿದೆ. ಆದರೆ ಮಧ್ಯಾಹ್ನದ ಹೊತ್ತಿಗೆ ಕಾಂಗ್ರೆಸ್ನ ಮಹಿಳಾ ಘಟಕ ಇದೇ ಡಿಜಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿತು. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಳೋಕೆ ಸಿಕ್ಕಿರುವ ಆರೋಪವನ್ನ ಗಂಭೀರವಾಗಿ ಪರಿಗಣಿಸಬೇಕು, ತನಿಖೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಡಿಜಿ ಕಚೇರಿ ಮುಂಭಾಗದಲ್ಲಿ ಕಾಂಗ್ರೆಸ್ನ ಮಹಿಳಾ ಘಟಕದಿಂದ ಪ್ರತಿಭಟನೆಯನ್ನ ಮಾಡಲಾಗಿತ್ತು. 20ಕ್ಕೂ ಅಧಿಕ ಮಂದಿ ಮಹಿಳೆಯರು ಧರಣಿಯನ್ನ ಕೂತಿದ್ರು. ಪ್ರಜ್ವಲ್ ರೇವಣ್ಣ ಅವರ ಪ್ರತಿಕೃತಿಯನ್ನ ಮಾಡಿ ಅದನ್ನ ಥಳಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಮೇಡಮ್ ಸ್ವಲ್ಪ ಹಿಂದೆ ಬನ್ನಿ, ಮೇಡಮ್ ಹಿಂದೆ ಬನ್ನಿ. ಬಿಜೆಪಿ ಪಾರ್ಟಿಗೆ, ಬಿಜೆಪಿ ಪಕ್ಷಕ್ಕೆ, ಪ್ರಜ್ವಲ್ ರೇವಣ್ಣಗೆ, ಪ್ರಜ್ವಲ್ ರೇವಣ್ಣಗೆ. ಇದು ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ದಂಗೆ ಒಂದು SIT ವನ್ನು ರಚಿಸಿದ್ದಾರೆ. ಅವ್ರಿಗೆ ಈ ಒಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಸ್ವಾಗತಿಸ್ತೀವಿ. ಆ್ಯಸ್ ವಿಮೆನ್ ಲೀಡರ್ಸ್ ಅದನ್ನು ಸ್ವಾಗತಿಸ್ತೀವಿ. ಸಾಮಾನ್ಯ ಮಹಿಳೆಯರಾಗಿ ನಾವು ಅದನ್ನು ಸ್ವಾಗತಿಸ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ನಾವು ಇದನ್ನು ಕೋರ್ಟ್ ಮಾನಿಟರ್ ಮಾಡಲಿ ಅಂತಲೂ ಸಹ ಒಂದು ರಿಕ್ವೆಸ್ಟು ನಾವು ಮುಖ್ಯಮಂತ್ರಿಯವ್ರ ಹತ್ರ ಮಾಡ್ಕೊಳಕ್ಕೆ ಬಯಸ್ತೇವೆ. ಕೋರ್ಟ್ ಮಾನಿಟರಿಂಗ್ ಜೊತೆಗೆ ಆಗಬೇಕಾಗಿದೆ. ಇದು ಏನು ವಿಕ್ಟಿಮ್ ಆಗಿದ್ದಾರಲ್ಲ ಹೆಣ್ಣು ಮಕ್ಕಳು ಈಚೆ ಬರಬೇಕು. ಒಂದಲ್ಲ ಎಷ್ಟು ಸಾವಿರಾರಾಗಿದೆ, ಇದು ಫೈಲ್ ಮಾಡಬೇಕಾಗತ್ತೆ. ಇಲ್ಲದೇ ಇದ್ದರೆ SIT ಮಾನಿಟರಿಂಗ್ ವಿತ್ ದ ಕೋರ್ಟ್, ಸುಮೋಟೋನಲ್ಲೂ ಕೂಡ ಬೇಸ್ಡ್ ಆನ್ ದ ಎವಿಡೆನ್ಸಸ್ಸು ಈ ಕೇಸಸ್ನ ಸ್ಟ್ರಾಂಗಾಗೂ ಕೂಡ ಮಾಡುವಂಥ ಅವಕಾಶಗಳು ಇದೆ. ಹಾಗಾಗಿ ಈ ಕೇಸು ಬಹಳ ಗಂಭೀರವಾಗಿ ರಾಜ್ಯ ಸರ್ಕಾರ ತಗೊಂಡಿದೆ. ಅದರ ಜೊತೆಗೆ ನಮ್ಮ ಕರ್ನಾಟಕನೇನಲ್ಲ, ನಾನು ಹೇಳಿದೆ, ವಿಶ್ವದಲ್ಲಿರುವಂಥ ಎಲ್ಲ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಹೀನಾಯ ಕೃತ್ಯವನ್ನು ಒಂದು ಸಂಸದರು ಎಸಗಿದ್ದಾರೆ ಅಂತ ಹೇಳಿದ್ರೆ, ಈ ಕೇಸ್ನ ಇನ್ನಷ್ಟು ಏನು ಕಾನೂನಲ್ಲಿ ಅವಕಾಶಗಳು ಇದೆಯೋ ಯಾವ ಸಮಾಜದಲ್ಲಿ ಈಗ ಆಗಬಾರ್ದು. ನಮಗೆ ಹೆಣ್ಣು ಕುಲ ಅಂತ ಬಂದಾಗ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ. ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯ, ಲಿಂಗಾಧಾರಿತ ದೌರ್ಜನ್ಯ, ಇದ್ರ ಬಗ್ಗೆ ಅಷ್ಟೇ ಮಾತಾಡ್ತೀವಿ.